ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ಇಂದು ರಾಮಲಲ್ಲಾ ಮೂರ್ತಿಯ ನಗರ ಪ್ರವೇಶ. ಮಂದಿರದ ಕಾಂಪ್ಲೆಕ್ಸ್ನಲ್ಲಿ ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಮೆರವಣಿಗೆ. ದೇಶದ ಜನರಿಗೆ ಇವತ್ತೇ ಪ್ರತಿಷ್ಠಾಪನೆಯಾಗುವ ಮೂರ್ತಿಯ ದರ್ಶನ. ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ. ಪ್ರಾಣ ಪ್ರತಿಷ್ಠಾಪನೆ ದಿನ ಸರಯೂ ನದಿಯಲ್ಲಿ ಪ್ರಧಾನಿ ಮೋದಿ ಪುಣ್ಯ ಸ್ನಾನ. ನದಿಯಲ್ಲಿ ವಿಶೇಷ ತೇಲುವ ಕೊಠಡಿ ನಿರ್ಮಿಸಿ ಈಗಿನಿಂದಾನೇ ಭಾರೀ ಭದ್ರತೆ ಜೊತೆಗೆ ಸಿಸಿಟಿವಿ ಅಳವಡಿಕೆ. ರಾಯಚೂರಲ್ಲೊಂದು ಭಾವೈಕ್ಯತೆಯ ಗ್ರಾಮ. ಸಂಪೂರ್ಣ ಮುಸ್ಲಿಮರೇ ಇರುವಂತಹ ಹಳ್ಳಿಯಲ್ಲಿ ಹನುಮಂತ ಹಾಗೂ ಶ್ರೀರಾಮನಿಗೆ ಪೂಜೆ. ಕುಟುಂಬ ಇರದ ಜಾಗದಲ್ಲಿ ನಿತ್ಯವೂ ಪ್ರಾರ್ಥನೆ. ಪುಣ್ಯ ಸ್ಥಳವಾಗಿ ಮಾರ್ಪಾಡಾದ ರಾಮನ ಮೂರ್ತಿಗೆ ಶಿಲೆ ಸಿಕ್ಕ ಸ್ಥಳ. ಮೈಸೂರಿನ ಹಾರೋಹಳ್ಳಿಯ ಜಮೀನಿನಲ್ಲಿ ಶಾಂತಿ ಪೂಜೆ. ಶಿಲೆ ಸಿಕ್ಕ ಸ್ಥಳದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ಗ್ರಾಮಸ್ಥರು. ರಾಜಧಾನಿ ಬೆಂಗಳೂರಿನ ಹೆಬ್ಬಾಗಿಲಿಗೆ ಬೀಗ. 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಪೀಣ್ಯ ಫ್ಲೈಓವರ್ ಬಂದ್. ಎಲ್ಲ ವಾಹನಗಳ ಸಂಚಾರಕ್ಕೆ ನಿರ್ಬಂಧ. ಸವಾರರ ಪರದಾಟ. ಸುತ್ತಮುತ್ತ ಭಾರೀ ಟ್ರಾಫಿಕ್ ಜಾಮ್. ಜೀವ ರಕ್ಷಕನಿಗೂ ತಟ್ಟಿದ ಟ್ರಾಫಿಕ್ ಬಿಸಿ. ಪೀಣ್ಯ ಫ್ಲೈಓವರ್ ಬಂದ್. ಕೆನ್ನಮೆಟಲ್ ಬಳಿ ಟ್ರಾಫಿಕ್ ಜಾಮ್. ಕೆಲಕಾಲ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ ಆಂಬ್ಯುಲೆನ್ಸ್. ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಿಸಬೇಕು. ಜನ ಬೆಂಬಲ ಕೊಟ್ರೆ ಮುಂದಿನ 5 ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಚರ್ಚೆಗೆ ಗ್ರಾಸವಾದ ಯತೀಂದ್ರ ಹೇಳಿಕೆ. ದೆಹಲಿಗೆ ತೆರಳಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಅಮಿತ್ ಶಾ ಭೇಟಿ ಮಾಡಲಿರುವ ದಳಪತಿ. ಬಿಜೆಪಿ ಜೊತೆ ಮೈತ್ರಿ ಸೀಟು ಹಂಚಿಕೆ ಅಂತಿಮ ಮಾತುಕತೆ ಸಾಧ್ಯತೆ. ಲೋಕಸಭೆ ಎಲೆಕ್ಷನ್ ಸಮೀಪವಾಗ್ತಾ ಇದ್ದ ಹಾಗೆ ಕಮಲ ಪಡಿಯಲ್ಲಿ ಟೆನ್ಷನ್. ವಿಧಾನಸಭಾ ಯುದ್ಧದಲ್ಲಿ ಸೋತ 5 ಭವಿಷ್ಯದ ಚಿಂತೆ. ಟಿಕೆಟ್ ಸಿಗದೇ ಇದ್ರೆ ಮುಂದೇನು ಅಂತಾನು ಆಲೋಚನೆ. ಬಿಜೆಪಿ ವರಿಷ್ಠರಿಗೆ ಸ್ವಪಕ್ಷೀಯ ನಾಯಕನಿಂದಾನೇ ಬ್ಲಾಕ್ ಮೇಲ್. ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ರೆ ಪಕ್ಷ ಬಿಡುವುದಾಗಿ ಕೆಸಿ ನಾರಾಯಣಗೌಡ ಎಚ್ಚರಿಕೆ. ಹಾಲಿ ಎಂಪಿ ಸುಮಲತಾರಿಗೆ ಟಿಕೆಟ್ ನೀಡುವಂತೆ ಪಟ್ಟು. ಕೇಂದ್ರ ಸರ್ಕಾರದ ಹಿಟ್ ಅಂಡ್ ರನ್ ಕಾನೂನು ತಿದ್ದುಪಡಿಗೆ ವಿರೋಧ. ಇಂದಿನಿಂದ ಲಾರಿ ಮಾಲೀಕರ ಅನಿರ್ದಿಷ್ಟಾವಧಿ ಮುಷ್ಕರ. ರಾಜ್ಯವ್ಯಾಪಿ ಬಂದ್ ಆಗಲಿದೆ. 8 ಲಕ್ಷಕ್ಕೂ ಹೆಚ್ಚು ವಾಹನಗಳು. ಅಬಕಾರಿ ಇಲಾಖೆ ನಿಯಮ ಉಲ್ಲಂಘಿಸಿ ನೈಟ್ ಪಾರ್ಟಿಗೆ ಅವಕಾಶ ಹಿನ್ನೆಲೆ 25 ದಿನಗಳ ಕಾಲ ಜೆಟ್ಲ್ಯಾಗ್ ರೆಸ್ಟೋಬಾರ್ ಲೈಸೆನ್ಸ್ ಸಸ್ಪೆಂಡ್. ಅಬಕಾರಿ ಆದಾಯ ಇಲಾಖೆ ಅಧಿಕಾರಿಯಿಂದ ಜಿಲ್ಲಾಧಿಕಾರಿಯಿಂದ ಆದೇಶ. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ. ದಂಪತಿ ಪ್ರಯಾಣಿಸ್ತಾ ಇದ್ದ ಕಾರಿಗೆ ಬೈಕ್ ಅಡ್ಡಗಟ್ಟಿ ಯುವಕನ ಹುಚ್ಚಾಟ. ಸರ್ಜಾಪುರ ರಸ್ತೆ ಸಿಂಗೇನ ಅಗ್ರಹಾರದ ಬಳಿ ನಡೆದಿರುವ ಘಟನೆ. ಮೆಜೆಸ್ಟಿಕ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಗ್ಲಾಸ್ ಒಡೆದು ಪುಂಡಾಟ. ಬೆಂಗಳೂರು ಮೈಸೂರು ಮಾರ್ಗದ ಬಸ್ಗಳನ್ನ ಅಡ್ಡಗಟ್ಟಿ ಗ್ಲಾಸ್ಗಳನ್ನ ಒಡೆದು ಹಾಕಿದ ಪುಂಡರು. ಕಾಟನ್ಪೇಟೆ ಪೊಲೀಸರ ವಶಕ್ಕೆ 2. ಉಡುಪಿಯ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ. ಪರ್ಯಾಯ ಪೀಠ ಏರಿ 2 ವರ್ಷ ಕೃಷ್ಣನ ಪೂಜಾಧಿಕಾರ ವಹಿಸಿಕೊಳ್ಳಲಿರುವ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ನಾಳೆ ಕನಕನ ಕಿಂಡಿ ಮೂಲಕ ಕೃಷ್ಣನ ದರ್ಶನ ಪಡೆದು ಪೂಜಾಧಿಕಾರ ಪಡೆಯಲಿರುವ ಶ್ರೀಗಳು. ಕೇರಳಕ್ಕೆ ಭೇಟಿ ನೀಡಿ ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ. ಜನವರಿ 19ರಂದು ಕಲಬುರಗಿಗೆ ಬಂದು ಸೊಲ್ಲಾಪುರದಲ್ಲಿ ಬಡವರ 10,000 ಮನೆಗಳ ಉದ್ಘಾಟನೆ. ಬಳಿಕ ಬೆಂಗಳೂರಿನ ಖೇಲೋ ಇಂಡಿಯಾ, ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಸೆಂಟರ್ಗೆ ಭೇಟಿ.
ಪತ್ನಿ ಸಮೇತ ತೆಲುಗಿನ ಹನುಮಾನ್ ಸಿನಿಮಾ ವೀಕ್ಷಿಸಿದ ನಟ ಶಿವಣ್ಣ ಸಿನಿಮಾ ಮೆಚ್ಚಿ ಶಕ್ತಿಧಾಮದ ಮಕ್ಕಳಿಗೂ ತೋರಿಸುವುದಾಗಿ ಹೇಳಿಕೆ. ಬಿಡುಗಡೆಯಾಗಿ 3 ದಿನಕ್ಕೆ 100 ಕೋಟಿ ಕ್ಲಬ್ ಸೇರಿದ ಹನುಮಾನ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಂದು ಭಾರತ ಅಫ್ಘಾನ್ ನಡುವೆ T20 ಪಂದ್ಯ. ಮಧ್ಯಾಹ್ನ 2ರಿಂದ ರಾತ್ರಿ 11:30ರವರೆಗೆ ಸಂಚಾರ ಬದಲಾವಣೆ. ಕ್ರಿಕೆಟ್ ಪಂದ್ಯಾವಳಿ ವೀಕ್ಷಿಸೋಕೆ ಬರೋರಿಗೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.